ಎಸ್ ವೀಕ್ಷಕರೇ, ಇವತ್ತು ವಿಧಾನಸೌಧದಿಂದ ಒಂದು ಪತ್ರ ಹೊರಬಿದ್ದಿದೆ. ಸರ್ಕಾರ ಹೇಳ್ತಾ ಇದೆ ಇದು ನಿರ್ಬಂಧ ಅಲ್ಲ, ಕೇವಲ ಭದ್ರತೆಯ ದೃಷ್ಟಿಯಿಂದ ಕೈಗೊಂಡ ಕ್ರಮ ಅಂತ. ಅಧಿಕಾರಿಗಳೇ, ಯಾರಿಗೆ ನೀಡ್ತಾ ಇದ್ದೀರಾ ಈ ಒಂದು ಮಂಕು ಬುದ್ಧಿ? ಭದ್ರತೆಯ ನೆಪವೊಡ್ಡಿ ಮಾಧ್ಯಮದವರನ್ನ ಒಂದು ಮೂಲೆಯಲ್ಲಿ ಕೂರಿಸೋದಂದ್ರೆ ಇದರ ಅರ್ಥ ಏನು? ಸೌಧದ ಕಾರಿಡಾರ್ಗಳಲ್ಲಿ ನಡೆಯೋ ಅಧಿಕಾರಿಗಳ ಡೀಲ್ಗಳು ನಮ್ಮ ಕ್ಯಾಮ್ರಾ ಕಣ್ಣಿಗೆ ಬೀಳಬಾರ್ದು ಅನ್ನೋದು ನಿಮ್ಮ ಅಸಲಿ ಪ್ಲಾನ್ ಅಲ್ವಾ? ಇವತ್ತು ಈ ಪತ್ರ ಇದೆಯಲ್ಲ, ಇದು ಸೌಧದ ಪಾವಿತ್ರತೆ ಉಳಿಸೋಕೆ ಬರೆದಿದ್ದಲ್ಲ, ಬದಲಿಗೆ ವಿಧಾನಸೌಧದಲ್ಲಿ ನಡೆಯೋ ಅನ್ಯಾಯಗಳನ್ನ ಮುಚ್ಚಿ ಹಾಕೋಕೆ ರೆಡಿ ಮಾಡ್ತಿರೋ ಗುರಾಣಿಯ ಭದ್ರತೆ ಹೆಸರಲ್ಲಿ ಪತ್ರಕರ್ತರನ್ನ ನಿರ್ದಿಷ್ಟ ಜಾಗಕ್ಕೆ ಸೀಮಿತ ಮಾಡೋದಂದ್ರೆ ಜನಸಾಮಾನ್ಯರ ಧ್ವನಿಯನ್ನ ಹತ್ತಿಕ್ಕಿದ್ದಂತೆ. ನಿಮ್ಮ ಭ್ರಷ್ಟಾಚಾರದ ಫೈಲ್ಗಳು ಎಲ್ಲಿ ಲೀಕ್ ಆಗಿಬಿಡುತ್ತೋ ಅನ್ನೋ ನಡುಕ ಶುರುವಾಗಿದೆ. ವಿಧಾನಸೌಧ ನಿಮ್ಮ ಖಾಸಗಿ ಅಡ್ಡ ಅಲ್ಲ, ಇದು ಜನರ ಶಕ್ತಿ ಕೇಂದ್ರ. ಅಲ್ಲಿ ಅದು ಜನರ ಶಕ್ತಿ ಕೇಂದ್ರ. ಇಲ್ಲಿ ಮಾಧ್ಯಮಕ್ಕೆ ಕನ್ನ ಹಾಕೋದು ಅಂದ್ರೆ ಜನತಂತ್ರ ಕನ್ನ ಹಾಕದಂಗೆ. ಕರ್ನಾಟಕದ ಜನರೇ, ಒಂದು ಮಾತನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಚುನಾವಣೆ ಬರುತ್ತೆ ಹೋಗುತ್ತೆ, ಅಧಿಕಾರ ಒಂದು ಪಕ್ಷಕ್ಕಿರುತ್ತೆ ಹೋಗುತ್ತೆ. ಇವತ್ತು ಅಧಿಕಾರದಲ್ಲಿರೋ ಸರ್ಕಾರ ನಾಳೆ ಇರಲ್ಲ. ಸರ್ಕಾರ ಬದಲಾದ ತಕ್ಷಣ ಈ ರಾಜಕಾರಣಿಗಳು ನಿಮ್ಮನ್ನ ಮರೆತು ಬಿಡ್ತಾರೆ. ನಿಮ್ಮ ಹೊಟ್ಟೆ ಹಸಿವು, ನಿಮ್ಮ ನೋವು, ಅಧಿಕಾರಿಗಳ ದರ್ಪದ ವಿರುದ್ಧ ಯಾರಾದ್ರೂ ಕೊನೆಗೆ ನಿಲ್ಲೋದು ಅಂದ್ರೆ ಅದು ಈ ಮಾಧ್ಯಮದವ್ರು ಮಾತ್ರ. ಇವತ್ತು ಕಮಿಷನ್ಗಾಗಿ, ದುಡ್ಡಿಗಾಗಿ ಸುದ್ದಿ ಮಾಡೋ 10 ಜನರ ಮಧ್ಯೆ ಬೆರಳೆಣಿಕೆಯಷ್ಟು ನೈಜ ಪತ್ರಕರ್ತರು ನಿಮ್ಮ ಪರವಾಗಿ ಜೀವ ಪಣಕ್ಕಿಟ್ಟು ಸತ್ಯ ಹೇಳ್ತಾ ಇದ್ದಾರೆ. ಅಂತ ನೈಜ ಪತ್ರಕರ್ತರನ್ನ ವಿಧಾನಸೌಧದಿಂದ ಹೊರಹಾಕುವ ಈ ವ್ಯವಸ್ಥಿತ ಸಂಚನ್ನ ನೀವು ವಿರೋಧಿಸಬೇಕು. ಅಧಿಕಾರಿಗಳೇ, ಈ ಭದ್ರತೆ ಅನ್ನೋ ಪದವನ್ನ ನಮಗೆ ಕಲಿಸೋಕ್ ಹೋಗ್ಬೇಡಿ. ಯಾರಿಂದ ಯಾರಿಗೆ ಭದ್ರತೆ ಬೇಕಾಗಿದೆ? ಜನರಿಂದ ಚುನಾಯಿತರಾದವರಿಗೆ ಜನರ ಧನಿಯಾದ ಮಾಧ್ಯಮದವರನ್ನ ಕಂಡ್ರೆ ಅಷ್ಟೊಂದು ಹೆದರಿಕೆ ಯಾಕೆ? ನೀವು ಮಾಡೋ ಕೆಲಸ ಕನ್ನಡಿಯಂತೆ ಸ್ವಚ್ಛವಾಗಿದ್ರೆ ಈ ಪತ್ರ ಬರೆಯೋ ಅಗತ್ಯತೆ ನಿಮಗೆ ಇರ್ತಾ ಇರಲಿಲ್ಲ. ಕಳ್ಳನ ಮನಸ್ಸು ಉಳ್ಳೆಳ್ಳ ಅಂದ ಹಾಗೆ ಮಾಡಿರೋ ಅಕ್ರಮಗಳನ್ನ ಮುಚ್ಚಿ ಹಾಕೋಕೆ ನಾಟಕ ಆಡ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಕ್ಕೆ. ಸೌಧದ ಒಳಗಡೆ ನೀವು ಮಾಡೋ ಪ್ರತಿಯೊಂದು ಡೀಲ್ ಕೂಡ ನಮಗೆ ಗೊತ್ತಾಗುತ್ತೆ. ಈ ಪತ್ರದ ಮುಖೇನ ನೀವು ಏನ್ ತೋರಿಸ್ತಾ ಇದ್ದೀರಾ ಈ ಸಮಾಜಕ್ಕೆ? ಭದ್ರತೆಯ ನೆಪವೊಡ್ಡಿ ಬರೆದಿರೋ ಈ ಪತ್ರವನ್ನ ಕೂಡಲೇ ವಾಪಸ್ ಪಡೀರಿ. ಮಾಧ್ಯಮದವರನ್ನ ಒಂದು ಚೌಕಟ್ಟಿಗೆ ಹಾಕೋಕ್ ಹೋಗ್ಬೇಡಿ. ಪ್ರಜಾಪ್ರಭುತ್ವದ 4ನೇ ಸ್ತಂಭವನ್ನ ಅಲುಗಾಡಿಸಲು ಹೋದ್ರೆ ಇಡೀ ವ್ಯವಸ್ಥೆ ನಿಮ್ಮ ಮೇಲೆ ಬೀಳುತ್ತೆ, ನೆನಪಿರ್ಲಿ. ಕರ್ನಾಟಕದ ಜನರೇ, ನಿರ್ಭೀತಿಯಿಂದ ಸತ್ಯ ಹೇಳೋ ಪತ್ರಕರ್ತರ ಜೊತೆ ನೀವು ಇರಿ. ಭ್ರಷ್ಟಾಚಾರವನ್ನ ಮಟ್ಟ ಹಾಕುವವರೆಗೆ ನಮ್ಮ ಮೈಕ್ ಕೆಳಗಿಳಿಯಲ್ಲ. ನಿಮ್ಮ ಸುತ್ತ ಯಾವುದಾದ್ರೂ ಅನ್ಯಾಯಗಳನ್ನ ಕಂಡು ಬಂದ್ರೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ಗೆ ನೇರವಾಗಿ ನಿರ್ಭೀತಿಯಿಂದ ಕರೆ ಮಾಡಿ. ನೀವು ಕರೆ ಮಾಡಿ ನೀಡೋ ಒಂದೊಂದು ಮಾಹಿತಿ ಕೂಡ ಸಮಾಜದಲ್ಲಿ ಒಂದು ಬದಲಾವಣೆಯನ್ನ ತರುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೇ, ಉತ್ತರ ಕರ್ನಾಟಕ ನ್ಯೂಸ್ ಚಾನೆಲ್ನ ನಂಬರ್ಗೆ ಕರೆ ಮಾಡಿ 7090006006 ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳಿ. ನಿರ್ಭೀತಿಯಿಂದ ನಾವು ಸುದ್ದಿ ಬಿತ್ತರಿಸ್ತೀವಿ, ಅನ್ಯಾಯವಾದವರಿಗೆ ನ್ಯಾಯ ಕೊಡಿಸ್ತೀವಿ, ಭ್ರಷ್ಟರನ್ನ ಮನೆಗೆ ಕಳಿಸ್ತೀವಿ. ಭ್ರಷ್ಟ ಅಧಿಕಾರಿಗಳನ್ನ ಅವ್ರಿಗೆ ಯಾವ ದಿಕ್ಕು ಕಾಣಿಸ್ಬೇಕು ಆ ದಿಕ್ಕನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಕಾಣಿಸುತ್ತೆ. ಯಾವುದಕ್ಕೂ ನಾವು ಜಗ್ಗಲ್ಲ ಬಗ್ಗಲ್ಲ, ಸುದ್ದಿಯ ರೂಪದಲ್ಲಿಯೇ ಬಿತ್ತರಿಸಿ ತೋರಿಸ್ತೀವಿ. ಈಗಲಾದ್ರೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಸ್ವಲ್ಪ ದೇಹವನ್ನ ಹದ್ದುಬಸ್ತಿನಲ್ಲಿ ಇಟ್ಕೊಂಡು ಕೆಲಸ ಮಾಡಿ. ಇಲ್ಲ ಅಂದ್ರೆ ಜನಪ್ರತಿನಿಧಿಗಳಿಗೆ ಜನರೇ ಉತ್ತರ ಕೊಡ್ತಾರೆ, ಅಧಿಕಾರಿಗಳಿಗೆ ಜನರೇ ಉತ್ತರ ಕೊಡ್ತಾರೆ. ಇವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಅನ್ನೋದನ್ನ ಜನರಿಗೆ ನಾವು ತಿಳಿಸ್ಕೊಡ್ತೀವಿ. ಇವತ್ತಿನ ಈ ಒಂದು ಸುದ್ದಿಯೊಂದಿಗೆ ಪ್ರೈಮ್ ಟೈಮ್ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆಯ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ. ಮತ್ತೊಂದಿಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ನಿಮ್ಮೂರಿನ ಯಾವುದೇ ಸುದ್ದಿಗಳಿದ್ರು ಕೂಡ ನೇರವಾಗಿ ಉತ್ತರ ಕರ್ನಾಟಕ ನ್ಯೂಸ್ ಜೊತೆ ಹಂಚಿಕೊಳ್ಳಿ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಒದಗಿಸೋಕೆ ನಮ್ಮ ತಂಡ ಸದಾ ಸಿದ್ಧವಾಗಿರುತ್ತೆ.